ಜನವರಿ 29ರಂದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಯುವಕನೊಬ್ಬನಿಗೆ ಚಾಕು ಇರಿಯಲಾಗಿತ್ತು. ಮದುವೆ ಮಂಟಪಕ್ಕೆ ಹೊರಟಿದ್ದ ವರನ ಮೇಲೆ ಡೆಡ್ಲಿ ಅಟ್ಯಾಕ್ ನಡೆದಿತ್ತು. ಕೆಲವೇ ಗಂಟೆಗಳಲ್ಲಿ ಹಸೆಮಣೆ ಇರಬೇಕಿದ್ದ ವರ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದ. ಅಲ್ಲಿಗೆ ಆಗಮಿಸಿದ್ದ ವಧು ನನ್ನನ್ನ ಮದುವೆಯಾಗ್ತೀಯಾ ಇಲ್ವಾ ಅಂತ ದುಂಬಾಲು ಬಿದ್ದಿದ್ಲು. ಇದಕ್ಕೆ ಕಾರಣ ಯಾರು ಅಂತ ಬೆನ್ನತ್ತಿ ಹೋದ ಪೊಲೀಸರು ಶಾಕಿಂಗ್ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಏನದು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ದೀಪಾಲಂಕಾರದಿಂದ ಜಗಮಗಿಸ್ತಿರೋ ಕಲ್ಯಾಣ ಮಂಟಪದ ಬದಲು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವವರ ಮದುಮಗ ಆಸ್ಪತ್ರೆ ಸೇರಿದ್ದಾನೆ ಅಂತ ತಿಳಿದು ಹಾಸ್ಪಿಟಲ್ ಮುಂಭಾಗ ನೆರೆದಿರೋ ಸ್ನೇಹಿತರು, ಸಂಬಂಧಿಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ. ಇದಕ್ಕೆ ಕಾರಣ ಯುವಕನೊಬ್ಬನ ಮೇಲೆ ಆಗಿರೋ ಅಟ್ಯಾಕ್. ಸಂಭ್ರಮದಿಂದ ಕಲ್ಯಾಣ ಮಂಟಪಕ್ಕೆ ಹೊರಟಿದ್ದ ವರ ನಡು ರಸ್ತೆಯಲ್ಲೇ ನಡೆದು ಹೋಗಿತ್ತು ಡೆಡ್ಲಿ ಅಟ್ಯಾಕ್. ಈ ದೃಶ್ಯಗಳಲ್ಲಿ ಕಾಣುತ್ತಿರೋ ಯುವಕನ ಹೆಸರು ರವೀಶ್ ಅಂತ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕುಣಿಗಳ್ಳಿಯ ನಿವಾಸಿ. ಈತನಿಗೆ ಕೊಳ್ಳೇಗಾಲ ತಾಲೂಕಿನ ಹೊರ ಆಗರಹಳ್ಳಿ ನಿವಾಸಿ ನಯನ ಜೊತೆ ಮದುವೆ ನಿಶ್ಚಯವಾಗಿತ್ತು. ಜನವರಿ 30ರಂದು ರವೀಶ್ ಮತ್ತು ನಯನ ವೈವಾಹಿಕ ಜೀವನಕ್ಕೆ ಕಾಲಿಡಬೇಕಿತ್ತು. ಕೊಳ್ಳೇಗಾಲದಲ್ಲಿರೋ ವೆಂಕಟೇಶ್ವರ ಮಹಲ್ನಲ್ಲಿ ಎಲ್ಲ ಸಿದ್ಧತೆಯೂ ನಡೆದಿತ್ತು. ಸಂಭ್ರಮ ಸಡಗರದಿಂದ ರವೀಶ್ ಕಲ್ಯಾಣ ಮಂಟಪಕ್ಕೆ ಆಗಮಿಸುತ್ತಿದ್ದ. ಕಾರಿನಲ್ಲೇ ಕೆಲವೇ ಹೊತ್ತಿನಲ್ಲಿ ಕಲ್ಯಾಣ ಮಂಟಪ ತಲುಪಬೇಕಿತ್ತು. ಆದರೆ ಅದಕ್ಕೂ ಮೊದಲೇ ಆತನ ಕಾರು ಅಡ್ಡಗಟ್ಟಿದ್ದ ಕೆಲ ಯುವಕರು ರವೀಶ್ ಮೇಲೆ ಹಲ್ಲೆ ಮಾಡಿ ಚಾಕು ಇರಿದು ಪರಾರಿಯಾಗಿದ್ದಾರೆ. ಕಳೆದ ತಿಂಗಳು 29ನೇ ತಾರೀಕು ಕೊಳ್ಳೇಗಾಲ ಪಟ್ಟಣದಲ್ಲಿ ಕುಣಗಳ್ಳಿ ಗ್ರಾಮದ ರವೀಶ್ ಎನ್ನೋ ಹುಡುಗಂದು ಮದುವೆ ಇರುತ್ತೆ. 29 ರಿಸೆಪ್ಷನ್ ಇರುತ್ತೆ, 30ನೇ ತಾರೀಕು ಮದುವೆ ಇರುತ್ತೆ. ಮದುವೆಗೆ ತಯಾರಿ ಮಾಡಿಕೊಂಡು ಮತ್ತು ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಮತ್ತು ಗ್ರಾಮದಿಂದ 29ನೇ ತಾರೀಕು ಸಾಯಂಕಾಲ ರಿಸೆಪ್ಷನ್ ಇರುತ್ತೆ. ಅದಕ್ಕೋಸ್ಕರ ಅವರು ಕುಟುಂಬ ಸಮೇತ ಒಂದು ಕಾರ್ನಲ್ಲಿ ಬರ್ತಾ ಇರ್ತಾರೆ. ಕೊಳ್ಳೇಗಾಲ ಟೌನು ರೀಚ್ ಆದ ತಕ್ಷಣವೇ ಅಲ್ಲಿ ಒಂದು ಅಪರಿಚಿತ ವ್ಯಕ್ತಿಗಳು ಒಂದು ಕಾರ್ನಲ್ಲಿ ಬಂದು ಅವನ್ನ ಅಡ್ಡಗಟ್ಟಿ ಅವನಿಗೆ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ನಂತರ ಅಲ್ಲಿಂದ ತಕ್ಷಣಕ್ಕೆ ಪರಾರಿಯಾಗಿರ್ತಾರೆ. ರವೀಶ್ ಮೇಲೆ ಹಲ್ಲೆ ಮಾಡಿದ್ದ ವಧುವಿನ ಪ್ರಿಯಕರ, ಪ್ರಿಯತಮೆ ಮದುವೆಯಾಗದಂತೆ ಹಾಕಿದ್ದ ಬೆದರಿಕೆ. ಕಲ್ಯಾಣ ಮಂಟಪಕ್ಕೆ ಗಾವುದ ದೂರಿನಲ್ಲಿ ಸಿನಿಮೆಯ ರೀತಿಯಲ್ಲಿ ರವೀಶ್ ಮೇಲೆ ಅಟ್ಯಾಕ್ ಮಾಡಿದ್ದು ಬೇರಾರೂ ಅಲ್ಲ, ವಧು ನಯನಾಳ ಪ್ರಿಯಕರ ದರ್ಶನ್ ಆತನ ಸ್ನೇಹಿತ ಮಿಥುನ್ ಮತ್ತು ಇನ್ನೂ ಕೆಲವರು ರವೀಶ್ ಪ್ರಯಾಣಿಸುತ್ತಿದ್ದ ಕಾರಿಗೆ ತಮ್ಮ ಕಾರು ಅಡ್ಡ ಹಾಕಿದ್ರು. ಕಾರ್ನಿಂದ ಇಳಿದವರೇ ತಕ್ಷಣ ರವೀಶ್ ಮೇಲೆ ಅಟ್ಯಾಕ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಿಮ್ಮ ಮದುವೆ ಆಗೋಕೆ ಬಿಡಲ್ಲ, ನೀನೇನಾದರೂ ನಯನಾಳನ್ನ ಮದುವೆಯಾದ್ರೆ ನಿನ್ನ ಜೀವ ಸಹಿತ ಬಿಡಲ್ಲ ಅಂತ ದರ್ಶನ್ ಬೆದರಿಕೆ ಹಾಕಿದ್ದ. ಅಲ್ಲದೆ ರವೀಶ್ ಕೈಗೆ ಮತ್ತು ಹಿಂಭಾಗಕ್ಕೆ ಚಾಕು ಇರಿದು ಅಲ್ಲಿಂದ ಕಾಲ್ಕಿತ್ತಿದ್ದ. ಪ್ರಕರಣ ದಾಖಲಿಸಿ ಆರೋಪಿಗಳ ಬೆನ್ನತ್ತಿದ್ದ ಕಾಕಿ. ಪ್ರಿಯಕರ ದರ್ಶನ್ ಸೇರಿ ಆರೋಪಿಗಳ ಬಂಧನ. ರವೀಶ್ ಕೈಗೆ ಮತ್ತು ಹಿಂಭಾಗಕ್ಕೆ ಚಾಕು ಇರಿಯಲಾಗಿದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ರವೀಶ್ ನೀಡಿದ ಮಾಹಿತಿ ಮೇರೆಗೆ ಪೊಲೀಸರು ದರ್ಶನ್, ಮಿಥುನ್ ಮತ್ತಿತರನ್ನ ಬಂಧಿಸಿದ್ದಾರೆ. ರವೀಶ್ಗೆ ಚಾಕು ಇರಿಯಲು ಕಾರಣವೇನು, ಚಾಕು ಇರಿಯೋಕೆ ಕುಮ್ಮಕ್ಕು ಕೊಟ್ಟಿದ್ಯಾರು ಅಂತ ಪೊಲೀಸರು ವಿಚಾರಣೆ ನಡೆಸಿದ್ರು. ಈ ವೇಳೆ ಬೆಚ್ಚಿ ಬೀಳು ವಿಚಾರ ಬಯಲಾಗಿತ್ತು. ಆರೋಪಿಗಳು ನೀಡಿದ ಮಾಹಿತಿಯನ್ನ ಕೇಳಿ ಪೊಲೀಸರೇ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ರು. ಬಳಿಕ ಪ್ರಕರಣದ ಪ್ರಮುಖ ಆರೋಪಿಯನ್ನ ಬಂಧಿಸಿದ್ರು. ನಂತರ ನಾವು ಅದನ್ನ ಒಂದು FIR ದಾಖಲೆ ಮಾಡಿರ್ತೀವಿ. ತನಿಖಾ ತಂಡ ರಚನೆ ಮಾಡಿ ಮತ್ತು ತನಿಖೆ ಕೂಡ ಕೈಗೊಂಡಿರ್ತೀವಿ. ಆನಂತರ ನಿನ್ನೆ ದಿವಸ ಈ ಆರೋಪಿಗಳನ್ನು ಪತ್ತೆ ಮಾಡಿ ಕರ್ಕೊಂಡು ಬರ್ತೀವಿ. ಅಲ್ಲಿ ದರ್ಶನ್ ಅಂತ ಮತ್ತು ಅವನ ಜೊತೆ ಇನ್ನೊಬ್ಬ ಒಂದು ಹುಡುಗ, ಅವರು ಇಬ್ಬರನ್ನ ನಾವು ದಸ್ತಗಿರಿ ಮಾಡಿ ಕರ್ಕೊಂಡು ಬಂದು ವಿಚಾರಣೆ ಮಾಡಲಾಗಿ ವಧು ನಯನಾಳೆ ಹಲ್ಲೆಯ ಹಿಂದಿನ ಕಿಂಗ್ ಪಿನ್. ವಲ್ಲದ ಮದುವೆ ನಿಲ್ಲಿಸಲು ಆಡಿದ್ದಳು ದೊಡ್ಡ ಡ್ರಾಮಾ.
ರವೀಶ್ ಮೇಲೆ ಹಲ್ಲೆ ನಡೆಸಿದ್ದ ನಯನ ಪ್ರಿಯಕರನನ್ನ ಬಂಧಿಸಿದ ಪೊಲೀಸರು. ಪ್ರಕರಣದ ಹಿಂದಿನ ಕಿಂಗ್ ಪಿನ್ ಯಾರು ಅಂತ ವಿಚಾರಣೆ ನಡೆಸಿದಾಗ ಶಾಕಿಂಗ್ ಸತ್ಯ ಬಯಲಾಗಿತ್ತು. ರವೀಶ್ನನ್ನ ಮದುವೆಯಾಗಲು ಒಪ್ಪಿದ್ದ ನಯನಾಳೆ ಹಲ್ಲೆಯ ಹಿಂದಿನ ಕಿಂಗ್ ಪಿನ್ ಅನ್ನೋ ಮಾಹಿತಿ ಹೊರಗೆ ಬಂದಿತ್ತು. ಈ ವಿಚಾರ ಕೇಳಿದ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಹೀಗೆ ರವೀಶ್ ಮೇಲೆ ಹಲ್ಲೆ ಮಾಡಲು ತಾನೇ ಪ್ಲಾನ್ ರೂಪಿಸಿದ್ದ ನಯನ ಯಾರಿಗೂ ಡೌಟ್ ಬರಬಾರದು ಅಂತ ರವೀಶ್ ಚಿಕಿತ್ಸೆ ಪಡೆಯುತ್ತಿದ್ದ ಆಸ್ಪತ್ರೆ ಬಳಿ ಬಂದು ನಾಟಕವಾಡಿದ್ಲು. ಪ್ಲೀಸ್ ಏನಾದರೂ ಆಗ್ಲಿ ನನ್ನನ್ನ ಮದುವೆಯಾಗುವಂತ ರವೀಶ್ ಬಳಿ ಗೋಗರ್ದಿದ್ಲು. ಅವನು ವಿಚಾರಣೆಯಿಂದ ನಮಗೆ ತಿಳಿದು ಬಂದ ಮಾಹಿತಿ ಏನಂದರೆ, ನಯನ ಅಂತ ಏನು ವಧು, ಇದು ರವೀಶನ್ನ ಮದುವೆ ಆಗ್ತಾ ಇದ್ದಂಥ ವಧು ಏನಿದ್ಲು ಅದೇ ಗ್ರಾಮದ ನಯನ ಅಂತ ಹುಡುಗಿ, ಅವರೇ ಕೂಡ ಇದ್ರ ಬಗ್ಗೆ ಇವ್ರ ಮದುವೆ ಯಾವ ದಿನ ಮದುವೆ ಇದೆ ಮತ್ತು ಎಲ್ಲಿ ಮದುವೆ ಇದೆ, ಮನೆಯಿಂದ ಯಾವ ಟೈಮ್ ಕೊಡ್ತಾ ಇದ್ದೀವಿ ಎಲ್ಲ ಮಾಹಿತಿನ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದಾರೆ. ಇವರು ಹಾಸ್ಪಿಟಲ್ ಬಂದು ಏನು ರವೀಶ್ ಇದ್ದಾನಲ್ವ ಆ ಗಾಯಾಳು, ಅವನು ಮುಂದೆ ಬಂದು ನನಗೆ ಮದುವೆ ಆಗುವಂತ ಕೂಡ ಅಂದರೆ ಡೌಟ್ ಬರಬಾರ್ದು ಅಂತೇಳಿ, ಇವ್ರ ಮೇಲೆ ಡೌಟ್ ಬರಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಇದನ್ನು ಅಲ್ಲಿ ಬಂದು ಕೇಳ್ಕೊಂಡಿದ್ದಾರೆ. ಆನಂತರ ಗೊತ್ತಾಯ್ತು ಇದೊಂದು ಏನೋ ಅವರು ಒಂದು ಪಿತೂರಿಯ ಇದು ಒಂದು ಭಾಗ ಇರ್ಬೋದು ಅಂತೇಳಿ ಗೊತ್ತಾಗಿದೆ. ಇವರೇ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಎಲ್ಲ ಒಂದು ಮಾಹಿತಿ ಅವನ ಆರೋಪಿಗಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಎಲ್ಲ ಮಾಹಿತಿನೂ ಕೊಟ್ಟು ಈ ಕೃತ್ಯಕ್ಕೆ ಇವರು ಕೂಡ ಪಿತೂರಿ ಮಾಡಿದ್ದಾರೆ. ಇವ್ರದ್ದು ಕೃತ್ಯದಲ್ಲಿ ಆರೋಪಿ ಇದ್ದಾರೆ. ಡೆಡ್ಲಿ ಅಟ್ಯಾಕ್ ಬಳಿಕ ಮದುವೆಗೆ ರವೀಶ್ ನಿರಾಕರಣೆ. ನಯನ ಓಕೆ ಎಂದಿದ್ದಕ್ಕೆ ಮದುವೆಗೆ ಸಿದ್ಧನಾದ ರವೀಶ್ ಮೇಲೆ ತಾನೇ ಅಟ್ಯಾಕ್ ಮಾಡಿಸಿ ಆತ ಆಸ್ಪತ್ರೆ ಸೇರಿದ ಬಳಿಕ ಅಲ್ಲಿಗೆ ಬಂದು ಮಿಟಕ್ಲಾಡಿ ನಯನ ಡ್ರಾಮಾ ಮಾಡಿದ್ಲು. ಆದರೆ ತನ್ನ ಮೇಲೆ ಡೆಡ್ಲಿ ಅಟ್ಯಾಕ್ ನಡೆದ ಬಳಿಕ ರವೀಶ್ ಮದುವೆಯಾಗಲು ನಿರಾಕರಿಸಿದ್ದ. ಅಲ್ಲದೆ ಮದುವೆಗೂ ಮೊದಲೇ ರವೀಶ್ ನಿನಗೆ ಯಾವುದಾದ್ರೂ ಲವ್ ಸ್ಟೋರಿ ಇದೆಯಾ ಅಂತ ಕೇಳಿದ್ದ. ಅದಕ್ಕೆ ಉತ್ತರಿಸಿದ್ದ ನಯನ ಈ ಹಿಂದೆ ಇತ್ತು, ಈಗಿಲ್ಲ ಅಂತ ಹೇಳಿದ್ಲು. ಜೊತೆಗೆ ನನ್ನ ಜೊತೆ ಮದುವೆಗೆ ಇಷ್ಟಾನ ಅಂತ ಕೇಳಿದ್ದಕ್ಕೆ ಹೌದು ಅಂತ ಉತ್ತರ ನೀಡಿದ್ಲಂತೆ. ಹೀಗಾಗಿ ರವೀಶ್ ಆಕೆಯನ್ನ ಮದುವೆಯಾಗೋಕೆ ಮುಂದಾಗಿದ್ದ. ಈಗ ಇಷ್ಟೆಲ್ಲ ಆದ್ಮೇಲೆ ಆಕೆಯನ್ನ ಮದುವೆಯಾಗೋದು ವೇಸ್ಟ್ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾನೆ. ಯಾರಿಗೂ ಅನುಮಾನ ಬಾರದಂತೆ ಭಾರೀ ಸ್ಕೆಚ್. ಮದುವೆಗೆ ತಯಾರಿ ನಡೆಯುತ್ತಿದ್ದ ವೇಳೆ ನಾಟಕ. ಈ ನಯನ ಎಂತ ಸುಪನಾತಿ ಅಂದ್ರೆ ರವೀಶ್ ಜೊತೆಗೆ ಮದುವೆಗೆ ಓಕೆ ಅಂದಿದ್ಲು. ಅತ್ತ ದರ್ಶನ್ ಜೊತೆಗೂ ಲವ್ವಿ ಡವ್ವಿ ಮುಂದುವರೆಸಿದ್ಲು. ಯಾವಾಗ ಮನೆಯವರು ತನ್ನ ಮದುವೆಗೆ ತಯಾರಿ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು, ಆಗಿನಿಂದಲೇ ನಯನ ರವೀಶ್ ಹತ್ಯೆಗೆ ಸ್ಕೆಚ್ ಹಾಕಿದ್ಲು. ಆದ್ರೆ ಯಾರಿಗೂ ಅನುಮಾನ ಬರಬಾರದು ಅನ್ನೋ ಕಾರಣಕ್ಕೆ ಚಿನ್ನ ಖರೀದಿ, ಸೀರೆ ಖರೀದಿ ವೇಳೆ ತಾವು ಖರೀದಿಸಬೇಕಿದ್ದ ವಸ್ತುಗಳ ಫೋಟೋ ಹಿಡಿದು ರವೀಶ್ಗೆ ಕಳಿಸಿದ್ಲಂತೆ. ಇದೇ ರೀತಿ ದರ್ಶನ್ಗೂ ಫೋಟೋ ಸೆಂಡ್ ಮಾಡ್ತಿದ್ಲಂತೆ. ಈ ಮೂಲಕ ಸ್ವ ಇಚ್ಛೆಯಿಂದಲೇ ಮದುವೆಗೆ ಒಪ್ಪಿದ್ದೇನೆ ಅನ್ನೋ ರೀತಿ ಬಿಂಬಿಸಿಕೊಂಡಿದ್ಲು. ಆದ್ರೆ ಮದುವೆಗೆ ಮುನ್ನಾ ದಿನ ರವೀಶ್ ಮೇಲೆ ಅಟ್ಯಾಕ್ ಮಾಡಿಸಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಮದುವೆ ಏನೇನು ಪರ್ಚೇಸ್ ಮಾಡ್ತಾ ಇದ್ದಾರಲ್ಲ ಇವರು, ಅಂದರೆ ಏನೇನು ಇವರು ಪರ್ಚೇಸ್ ಮಾಡಬೇಕಾದ್ರೆ ಹುಡುಗನಿಗೂ ಕೂಡ ರವೀಶನ್ಗೂ ಕೂಡ ಕಳಿಸಿದ್ದಾರೆ. ಅಂದರೆ ಡೌಟ್ ಬರಬಾರ್ದು ಅಂತೇಳಿ, ನಾನು ಈ ಥರ ಸ್ಯಾರಿ ಪರ್ಚೇಸ್ ಮಾಡ್ತಾ ಇದ್ದೀನಿ, ಈ ಥರ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದೀನಿ, ನಿನ್ಗೆ ಇಷ್ಟ ಇದೆಯಾ ಚೆಕ್ ಮಾಡು ಅಂತೇಳಿ ಹುಡುಗನಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಇವನು ಏನು ಆರೋಪಿ ಇದ್ದಾನಲ್ಲ ದರ್ಶನ್, ಅವನಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ನೋಡಿ ಈ ಥರ ಮದುವೆ ಬಂದು ನಿಲ್ಲಿಸು, ಸ್ಟಾಪ್ ಮಾಡು, ಈ ಥರ ತಯಾರಿ ಆಗಿದೆ, ಗೋಲ್ಡ್ ಪರ್ಚೇಸ್ ಆಗಿದೆ, ಮತ್ತು ಇದೆಲ್ಲ ಸ್ಯಾರಿ ಎಲ್ಲ ನಾವು ಪರ್ಚೇಸ್ ಮಾಡಿದ್ದೀವಿ, ತಕ್ಷಣಕ್ಕೆ ಬಂದು ನಿಲ್ಲಿಸ್ಬೇಕು, ಇಂಥ ಕಡೆ ಬರ್ತಾ ಇದ್ದೀವಿ, ಇದೇ ಟೈಮಿಗೆ ಬರ್ತೀವಿ ನಾವು, ಇಲ್ಲೇ ನೀನು ಬಾ ಅಂತೇಳಿ ಎಲ್ಲ ಮೆಸೇಜ್ಗಳನ್ನು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ ಕೂಡ ಮಾಹಿತಿ ಕೊಟ್ಟಿರೋದು ಕಂಡು ಬಂದಿದೆ. ಅವ್ರನ್ನೂ ಕೂಡ ದಸ್ತಗಿರಿ ಮಾಡಿ 3 ಜನ ಆರೋಪಿಗಳನ್ನು ನಿನ್ನೆ ದಸ್ತಗಿರಿ ಮಾಡಿ, ಮತ್ತು ಆ ಕೃತ್ಯಕ್ಕೆ ಉಪಯೋಗಿಸಿದಂಥ ಕಾರ್ ಇರ್ಬೋದು ಮತ್ತು ಆಯುಧ ಇರ್ಬೋದು ಎಲ್ಲನೂ ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಮದುವೆಯಾಗಲು ಇಷ್ಟವಿಲ್ಲ ಅಂದಿದ್ರೆ ಅಲ್ಲಿಗೆ ಮುಗಿದು ಹೋಗ್ತಿತ್ತು. ಆದರೆ ಮದುವೆಗೆ ಓಕೆ ಎಂದು ಮದುವೆಯ ಮುನ್ನಾ ದಿನ ಬಾವಿ ಪತಿಯ ಮೇಲೆ ವಧು ಮುಂದೆ ನಿಂತು ಅಟ್ಯಾಕ್ ಮಾಡಿಸಿದ್ದನ್ನ ನೋಡಿದರೆ ನಮ್ಮ ಸಮಾಜ ಎತ್ತ ಸಾಕ್ತಿದೆ ಅನ್ನೋ ಪ್ರಶ್ನೆ ಎದ್ದಿದೆ. ಮದುವೆಗೂ ಮೊದಲೇ ಅಟ್ಯಾಕ್ ಮಾಡಿದ್ರಿಂದ ರವೀಶ್ ಜೀವ ಉಳಿದುಕೊಂಡಿದೆ. ಒಂದು ವೇಳೆ ಮದುವೆಯಾಗಿ ಮಧುಚಂದ್ರಕ್ಕೆ ಹೋಗಿದ್ದಾಗ ಮಣಿಪುರದಲ್ಲಿ ನಡೆದಿದ್ದ ನವವರಣ ಹತ್ಯೆಯಂತೆ ರವೀಶ್ ಪ್ರಾಣ ಹೋಗಿಲ್ಲ ಅಂತ ಸಂತಸ ಪಡಬೇಕಷ್ಟೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.